ಎನ್ಯುಮರೇಷನ್ ಫಾರ್ಮ್ ಸಂಗ್ರಹದ ವೇಳೆ ಬಿಎಲ್ಒ ಅಸ್ವಸ್ಥರಾಗಿದ್ದಾರೆ. ಕೆಲಸದ ಒತ್ತಡವೇ ಕಾರಣವೇ ಎನ್ನುವಂಥ ಆರೋಪ ಈಗ ಕೇಳಿಬರ್ತಾ ಇದೆ. ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ವೇಳೆ ಅಸ್ವಸ್ಥರಾಗಿರೋದು ಇದೇ ಮೊದಲೇನಲ್ಲ. ಈಗಾಗಲೇ ಈ ಎನ್ಯುಮರೇಷನ್ ಫಾರ್ಮ್ ಹಂಚಿಕೆ ವೇಳೆಯಲ್ಲಾಗಲಿ ಈಗ ಸಂಗ್ರಹದ ವೇಳೆಯಲ್ಲಾಗಲಿ ಬಹಳಷ್ಟು ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಹಾಗಾದರೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆಯಾ? ನೋಡಿ, ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ವೇಳೆ ಅಸ್ವಸ್ಥರಾಗಿದ್ದಾರೆ ಬಿಎಲ್ಒ. ಶಿರಹಟ್ಟಿ ತಾಲೂಕಿನ ಸುಗ್ನಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗ್ನಹಳ್ಳಿ ಗ್ರಾಮ. ಮತಗಟ್ಟೆ ಸಂಖ್ಯೆ 174ರ ಬಿಎಲ್ಒ ಸುಧಾ ಹೇಮಗಿರಿ ಮಠ ಮಹಿಳೆ ಭಾರಿ ಅಸ್ವಸ್ಥರಾಗಿದ್ದಾರೆ. ಅವರನ್ನು ಇಮಿಡಿಯೇಟ್ ಆಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಈ ಮನೆಗೆ ವಿಸಿಟ್ ಮಾಡಿ ಎನ್ಯುಮರೇಷನ್ ಫಾರ್ಮ್ ಸಂಗ್ರಹಿಸುವಂಥ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಭಾರಿ ಏರುಪೇರಾಗಿದೆ. ಬ್ಯಾಕ್ ಟು ಬ್ಯಾಕ್ ವರ್ಕು, ಕೆಲಸದ ಒತ್ತಡ, ಜನಗಳಿಗೆ ಹೇಳಬೇಕು, ತಿಳಿಸಿ ಹೇಳಬೇಕು ಹೆಂಗೆ ಫಿಲ್ ಮಾಡಬೇಕು ಅಂತ. ಇಲ್ಲ ನಮಗೆ ಬರಲ್ಲ ಮಾಡಿಕೊಡಿ ಅಂದರೆ ಮಾಡಿಕೊಡ್ಬೇಕು, ಅಥವಾ ಡಾಕ್ಯುಮೆಂಟ್ಸ್ ಕೇಳಿದಾಗ ಇವರೊಂದು ಕೇಳಿದಾಗ ಅವರೊಂದು ಕೊಡ್ತಾರೆ. ಇಂಥ ಅನೇಕ ಸಮಸ್ಯೆಗಳಾಗತ್ತೆ. ಹಾಗಾಗಿ ಜೊತೆಗೆ ಈ ಬಿಸಿಲಲ್ಲಿ ಹೊರಗಡೆ ಅಡ್ಡಾಡಿ ತುಂಬಾ ಡಿಹೈಡ್ರೇಟ್ ಕೂಡ ಆಗಿರ್ತಾರೆ. ಇಲ್ಲೂ ಅದೇ ಆಗಿರೋದು. ಶಿರಹಟ್ಟಿ ಗದಗದಲ್ಲಿ ಆಗಿರುವಂಥದ್ದು ಸುಗ್ನಹಳ್ಳಿ ಗ್ರಾಮದಲ್ಲಿ ಬಿಎಲ್ಒ ಆಗಿ ಈ ಫಾರ್ಮ್ಗಳನ್ನು ಎನ್ಯುಮರೇಷನ್ ಫಾರ್ಮ್ಗಳನ್ನು ಏನು ಹಂಚಿಕೆ ಮಾಡಿರ್ತಾರೆ ಅದನ್ನ ವಾಪಸ್ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಭಾರಿ ಅಸ್ವಸ್ಥರಾಗಿ ಆರೋಗ್ಯದಲ್ಲಿ ಏರ್ಪೇರು ಉಂಟಾಗಿತ್ತು. ಸ್ಥಳೀಯರು ತಕ್ಷಣ ನೆರವಿಗೆ ಧಾವಿಸಿ ನೀರು ಕುಡಿಸಿ ಪ್ರಾಥಮಿಕ ಸಹಾಯ ಮಾಡಿ ಮಾಹಿತಿ ತಿಳಿತಾ ಇದ್ದಂತೆ ಮೇಲಾಧಿಕಾರಿ ಬಸವರಾಜ ನಂದಗಾವಿ ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ತಮ್ಮದೇ ಕಾರ್ನಲ್ಲಿ ಬೆಳ್ಳಟ್ಟಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಆರೋಗ್ಯ ಈಗ ಸದ್ಯಕ್ಕೆ ಸ್ಥಿರವಾಗಿದೆ ಎನ್ನುವಂಥ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಆರ್ಐ ಬಸವರಾಜ ಕಾತ್ರಾಳ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಬಿಎಲ್ಒಗಳ ಮೇಲೆ ಹೆಚ್ಚಾಗ್ತಾ ಇರುವ ಕೆಲಸದ ಒತ್ತಡದ ಬಗ್ಗೆ ಮತ್ತೆ ಚರ್ಚೆ ಆಗ್ತಾ ಇದೆ. ಚುನಾವಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಹಲವಾರು ಸಿಬ್ಬಂದಿಗಳು. ಅಗತ್ಯ ಆರೋಗ್ಯ ಸೌಲಭ್ಯ ಹಾಗೂ ವಿಶ್ರಾಂತಿ ನೀಡುವಂತೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಇಷ್ಟು ದಿನದೊಳಗಡೆ ಮುಗಿಸ್ಬಿಡ್ಬೇಕು, ಕಲೆಕ್ಟ್ ಮಾಡಿಬಿಡಿ ಅನ್ನುವಂಥ ಪ್ರೆಷರ್ಗಳು ಮೆಂಟಲಿ ಫಿಸಿಕಲಿ ಬಿಎಲ್ಒಗಳನ್ನು ಭಾರಿ ಒತ್ತಡಕ್ಕೆ ನುಗ್ತಾ ಇದೆ. ಮಾನಸಿಕವಾಗಿ ಕುಗ್ತಾ ಇದ್ದಾರೆ, ದೈಹಿಕವಾಗಿ ಕುಗ್ತಾ ಇದ್ದಾರೆ. ಸಿಬ್ಬಂದಿಯ ಆರೋಗ್ಯಕ್ಕೂ ಆದ್ಯತೆಯನ್ನು ನೀಡಬೇಕು ಅಂತ ಈಗ ಎಲ್ಲೆಡೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಪಾಸ್ ಆಗಿದ್ರು ಎಲ್ಲ ಬಂದಿದ್ರೆ ಮತ್ತೆ ನಮ್ಮ ಜೊತೆ ಕರ್ಕೊಂಡು ಬಂದೆ ನಾನು. ನೋಡಿ, ಸದ್ಯಕ್ಕೆ SIR ಪ್ರಕ್ರಿಯೆ ರಾಜ್ಯಾದ್ಯಂತ ನಡೀತಾ ಇದ್ದು ಕೆಲವೊಂದು ಕಡೆ ಬಿಎಲ್ಒಗಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಭಾರಿ ಒತ್ತಡಗಳಾಗ್ತಾ ಇದೆಯಾ ಎನ್ನುವಂಥ ಪ್ರಶ್ನೆ ಎದುರಾಗಿದೆ. ಬಹಳಷ್ಟು ಕಡೆ ಬಿಎಲ್ಒಗಳು ಅಸ್ವಸ್ಥರಾದಂಥ ಘಟನೆಗಳು ಆಗಾಗ ಕಾಣಿಸ್ಕೊಳ್ತಾನೆ ಇದೆ. ಈಗ ಶಿರಹಟ್ಟಿ ತಾಲೂಕಿನ ಸುಗ್ನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಒಂದು ಘಟನೆ, ಭಾರಿನೇ ಅಸ್ವಸ್ಥರಾಗಿದ್ದಾರೆ ಬಿಎಲ್ಒ ಅನ್ನುವಂಥ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ವಿಜುವಲ್ಸ್ಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ವೇಳೆ ತೀವ್ರ ಅಸ್ವಸ್ಥರಾಗ್ಬಿಟ್ಟಿದ್ರು. ಯಾಕಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಪ್ರೆಷರ್, ಮೆಂಟಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇದೆಯಾ, ಈ ಕೆಲಸದ ಒತ್ತಡಗಳು ಜಾಸ್ತಿ ಆಗ್ತಾ ಇದೆಯಾ, ಬೇಗ ಬೇಗ ಮುಗಿಸ್ಬೇಕು ಅನ್ನುವಂಥ ಒಂದು ಪ್ರೆಷರ್, ರೆಸ್ಟ್ ಕೂಡ ಸಿಗದಂತೆ ಹೀಗೆ ಅಸ್ವಸ್ಥರಾಗಿ ಬೀಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ನೋಡಿ, ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಎನ್ಯುಮರೇಷನ್ ಫಾರ್ಮ್ ಹಂಚಿಕೆ ಮಾಡಿರ್ತಾರಲ್ಲ, ಅದನ್ನು ವಾಪಸ್ ಕಲೆಕ್ಟ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ತೀವ್ರ ಅಸ್ವಸ್ಥರಾಗಿ ಬಿದ್ದೋಗ್ಬಿಟ್ಟಿದ್ರು. ಅವ್ರನ್ನ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಸೇರಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸಗಳಾಯಿತು. ಈಗ ಅವ್ರು ಸದ್ಯಕ್ಕೆ ಚೇತರಿಕೆ ಕಾಣ್ತಾ ಇದ್ದಾರೆ. ಆದರೆ ಅತಿಯಾದ ಕೆಲಸದ ಒತ್ತಡವೇ ಈ ಎಲ್ಲ ಅವಸ್ಥೆಗೆ ಕಾರಣ ಅನ್ನುವಂಥ ಡೀಟೇಲ್ಸು. ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ವೇಳೆ ಬಿಎಲ್ಒ ತೀವ್ರ ಅಸ್ವಸ್ಥರಾದಂಥ ಘಟನೆ ಜರುಗಿದೆ. ಕೆಲವೊಂದು ಕಡೆ ಇಮಿಡಿಯೇಟಾಗಿ ಆಸ್ಪತ್ರೆ ಸಿಕ್ಕಿದೆ, ಪರವಾಗಿಲ್ಲ. ಸಿಗದೇ ಇದ್ದವರ ಕತೆ ಏನು? ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗ್ನಹಳ್ಳಿ ಗ್ರಾಮದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಕೊಂಚವೂ ರೆಸ್ಟ್ ಅನ್ನೋದು ಸಿಗ್ತಾನೆ ಇಲ್ವಾ ಹಾಗಾದರೆ ಬಿಎಲ್ಒಗಳಿಗೆ? ಈಗಾಗಲೇ 15 ದಿನ ಹತ್ತತ್ರ, ಇನ್ನು 15 ದಿನದಲ್ಲಿ ಎಲ್ಲ ಕೆಲಸ ಮುಗಿದು ಡಿಜಿಟಲೀಕರಣದ ಕಡೆ ಗಮನ ಕೊಡಬೇಕು. ಹಾಗಾಗಿ ಬೇಗ ಬೇಗ ಮುಗಿಸಿ ಅನ್ನುವಂಥ ಪ್ರೆಷರ್ ಮೇಲ್ಗಡೆಯಿಂದ ಕೇಳಿ ಬರ್ತಾ ಇರೋದ್ರಿಂದ ಈ ಎಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆಯಾ?
ಬಹಳಷ್ಟು ಪ್ರೆಷರ್ ಹಾಕಬಾರ್ದು ಪಾಪ BLOಗಳಿಗೆ ಎನ್ನುವಂಥ ಆಗ್ರಹದ ಕೂಗುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಮಹಾಂತೇಶ್. ಎಲ್ಲ ಒಂದು ಕಡೆ ಬಹಳಷ್ಟು ತರಾತುರಿಯಲ್ಲಿ ಒಂದು ತಿಂಗಳೊಳಗಡೆ ಎಲ್ಲವನ್ನ ಮುಗಿಸ್ಬೇಕು ಅನ್ನುವಂಥ ಪ್ರೆಷರ್ ಏನಾದರೂ BLOಗಳಿಗೆ ಆರೋಗ್ಯದ ಮೇಲೆ ಬಹಳಷ್ಟು ತೊಂದರೆ ಆಗ್ತಾ ಇದೆಯಾ ಅಂತ? ಯಾಕಂದರೆ ಇದೊಂದೇ ಪ್ರಕರಣ ಅಲ್ಲ, ಇಂಥ ಅನೇಕ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. BLOಗಳು ಭಾರಿನೇ ಅಸ್ವಸ್ಥರಾಗ್ತಾ ಇದ್ದಾರೆ, ಮಾನಸಿಕವಾಗಿ ದೈಹಿಕವಾಗಿ ಕುಗ್ತಾ ಇದ್ದಾರಾ ಕೆಲಸದ ಒತ್ತಡದಿಂದ ಅಂತ? ಎಸ್ ಅಮೃತ, ನಿಜಕ್ಕೂ ಕೂಡ FIR ಏನು ಈ ಒಂದು ಚುನಾವಣಾ ಸಮೀಕ್ಷೆ ಏನು ಪ್ರಾರಂಭ ಆಗಿದೆ ಅವಾಗಿನಿಂದನೂ ಕೂಡ ಸರ್ಕಾರಿ ಈ ಶಿಕ್ಷಕ ಸಿಬ್ಬಂದಿ ಇರ್ಬೋದು, ಅಧಿಕಾರಿಗಳಿರ್ಬೋದು, ಉಳಿದ ಇತರ ಇಲಾಖೆ ಸಿಬ್ಬಂದಿಗಳಿರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಒಂದು ಒತ್ತಡದ ನಡುವೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಬಹುತೇಕವಾಗಿ ಇಷ್ಟು ದಿನ ನಡೆದಿರ್ತಕ್ಕಂಥ ಉದಾಹರಣೆಗಳು ಹೇಳ್ತಾ ಇವೆ. ಯಾಕಂದ್ರೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಸುಗ್ನಳ್ಳಿ ಗ್ರಾಮದಲ್ಲಿ ನಿನ್ನೆ ತಾನೇ ನಡೆದಿರ್ತಕ್ಕಂಥ ಘಟನೆ, ಮತಗಟ್ಟೆ ಸಂಖ್ಯೆ 174ರ BLO ಸುಧಾ ಹೇಮಗಿರಿ ಮಠ ಅಂತಕ್ಕಂಥ ಮಹಿಳೆ ಸಾಕಷ್ಟು ಅಸ್ವಸ್ಥತೆಯಿಂದ ಬಳಲ್ತಾ ಇದ್ರು. ಹೀಗಾಗಿ ಯಾಕೆ ಅಂತಂದ್ರೆ ಮನೆ ಮನೆಗೆ ತೆರಳಿ ಒಂದು ಏನು ಈ ಸರ್ವೆ ಕಾರ್ಯದಲ್ಲಿ ಏನು ತೊಡಗಿದಾಗ ಸಾಕಷ್ಟು ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹೀಗಾಗಿ ಸ್ಥಳೀಯರು ತಕ್ಷಣ ಸ್ಥಳದಲ್ಲೇ ನೆರವಿಗೆ ಧಾವಿಸಿ ಅವರಿಗೆ ನೀರನ್ನ ಕುಡಿಸಿ ಅಲ್ಲೇ ಸ್ಥಳದಲ್ಲೇ ಒಂದು ಫಸ್ಟ್ ಏಡ್ ಅಂತಕ್ಕಂಥದ್ದು ಏನಿದೆ ಅದನ್ನೆಲ್ಲ ಮಾಡಿದ್ದಾರೆ. ತಕ್ಷಣ ಆನಂತರ ಮಾಹಿತಿ ಗೊತ್ತಾದ ಮೇಲೆ ಮೇಲಾಧಿಕಾರಿಗಳಿರ್ತಕ್ಕಂಥ PDO ಇರ್ಬೋದು, ಇನ್ನು ತಹಶೀಲ್ದಾರ್ ಸಿಬ್ಬಂದಿ ಇವರೆಲ್ಲರೂ ಕೂಡ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಒಂದು ಕಡೆ ಹೇಳೋದಾದ್ರೆ ಹಿರಿಯ ಅಧಿಕಾರಿಗಳ ಒತ್ತಡ ಸಾಕಷ್ಟು ಇವರನ್ನ ಒತ್ತಡದ ನಡುವೆ ಜೊತೆಗೆ ತಮ್ಮ ಕರ್ತವ್ಯದ ಜೊತೆಗೆ ಈ ಒಂದು FIR ಪ್ರಕ್ರಿಯೆಯನ್ನ ಕರ್ತವ್ಯ ನಿರ್ವಹಿಸ್ತಾ ಇರೋದು ಸಾಕಷ್ಟು ಒಂದು ಅವರಿಗೆ ಒತ್ತಡ ತರತಕ್ಕಂತ ಕೆಲಸ ಆಗಿದೆ. ಹೀಗಾಗಿ ಮಾನಸಿಕ ಒತ್ತಡ, ಆರೋಗ್ಯದ ಒತ್ತಡ, ಕುಟುಂಬದ ಒತ್ತಡ, ಹೀಗೆ ತಮ್ಮ ಒಂದು ದಿನಚರಿ ಏನಿದೆ ಆ ಒಂದು ದಿನಚರಿಯಲ್ಲಿ ಇವರಿಗೆ ಸಾಕಷ್ಟು ಒಂದು ಒತ್ತಡದಿಂದ ಮಾನಸಿಕವಾಗಿ ಬಳಲ್ತಾ ಇದ್ದಾರೆ ಅಂತ ಹೇಳುವುದು ಈ ಎಲ್ಲ ಉದಾಹರಣೆಗಳು ಇದಕ್ಕೆ ಸಾಕ್ಷೀಕರಿಸಿವೆ. ಹೀಗಾಗಿ BLOಗಳ ಮೇಲೆ ಹೆಚ್ಚುತ್ತಿರುವ ಕೆಲಸದ ಒತ್ತಡದ ಬಗ್ಗೆ ಇಂತಹ ಉದಾಹರಣೆಗಳು ಮತ್ತೆ ಚರ್ಚೆಗೆ ಗ್ರಾಸವಾಗಿವೆ ಅಂತ ಹೇಳ್ಬೋದು. ಹೀಗಾಗಿ ಚುನಾವಣೆ ಕಾರ್ಯದಲ್ಲಿ ಏನು ತೊಡಗಿದ್ದಾರೆ ಸಿಬ್ಬಂದಿಗೆ ಅಗತ್ಯ ಆರೋಗ್ಯ ಸೌಲಭ್ಯ ಮತ್ತೆ ವಿಶ್ರಾಂತಿ ನೀಡುವಂತೆ ಆಗ್ರಹವೂ ಕೂಡ ಅವರು ಎಲ್ಲ ಹೇಳಿಕೊಳ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಹೇಳಿಕೊಳ್ಳದೇ ಇದ್ರೂ ಕೂಡ ತಮ್ಮ ಒಂದು ಸ್ನೇಹಿತರೊಡನೆ ತಮ್ಮ ಸಿಬ್ಬಂದಿ ತಮ್ಮ ಕುಟುಂಬದರ ನಡುವೆ ಅವರೆಲ್ಲರೂ ಕೂಡ ಹಂಚಿಕೊಳ್ತಾ ಇದ್ದಾರೆ. ಸಿಬ್ಬಂದಿ ಆರೋಗ್ಯದ ಆದ್ಯತೆ ನೀಡಬೇಕು ಅಂತಕ್ಕಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲೂ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕರ್ತವ್ಯದ ನಡುವೆ ಇದು ಒಂದು ಎಕ್ಸ್ಟ್ರಾ ಕೆಲಸ ಅಂತ ಹೇಳ್ಬೋದು. ಮತ್ತೆ ಒತ್ತಡದ ಕೆಲಸವೂ ಕೂಡ ಹಿರಿಯ ಅಧಿಕಾರಿಗಳ ಒತ್ತಡ, ಟಾರ್ಗೆಟ್ ನೀಡತಕ್ಕಂಥದ್ದು, ಇಷ್ಟು ದಿನದಲ್ಲೇ ಇದನ್ನ ಮುಗಿಸಬೇಕು ಅಂತಕ್ಕಂಥ ಒತ್ತಡ ಸಾಕಷ್ಟು ಒಂದು ಈ ಅಸ್ವಸ್ಥತೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಅಮೃತ, ಥ್ಯಾಂಕ್ ಯು ಮಹಾಂತೇಶ್ ತಮ್ಮೆಲ್ಲ ಮಾಹಿತಿಗಾಗಿ.